ನಿಲುವನ್ನು ನೋಡಿದ್ರೆ ಹಾಗಾಗಿ ಯಾವ ಹೇಳಬೇಕು ನನ್ನ ಪರಿಚಯ ಕೇಳೋ ಮೊದಲು ನೀನಾರುವುದನ್ನು ಹೇಳು. ನಾನಾರು ಬೇಕಾದ್ರೆ ಈ ಚಂಪಕಾವತಿಯ ಅರಸನಾದಂತಹ ಅವಸಂತಜ ಭೂಪತಿಯ ಮಗನಾದಂತಹ ನೀನು ಯಾರು ಸೂರ್ಯ ಕುಲ ನಮ್ಮತ್ತು ಕ್ಷತ್ರಿಯ ವಂಶದಲ್ಲಿ ಹುಟ್ಟಿರುವಂತ ವೀರ ಕ್ಷತ್ರಿಯನಾಗಿ ತ್ಯಾಗದ ಆಶಯತೆ ಪಟ್ಟಿರುವಂತ ವೀರ ಕರಡನ ಮಗ ವೃಷಕೇತ ನಾನು ಬಂದದ್ದು ನಮ್ಮ ಕುದುರೆಯನ್ನು ನೀನು ಬಲದಿಂದ ಕಟ್ಟಿದ್ದೀಯ. ಸಾಯುವಂತ ಆಸೆ ನಿನಗೆ ಬೇಡ, ಬದುಕುವಂತ ವಯಸ್ಸು ಅದು ಕುದುರೆಯನ್ನು ನಮಗೆ ಬದುಕುವುದಕ್ಕೆ ಅವಕಾಶ ಕೊಡುವ ನೀರು ಯುದ್ಧಕ್ಕೆ ಬಂದವರ ಬಂದಂತಹ ವಿಷಯನ್ನ ಹೇಗೆ ಬಂದನೋ ಹಾಗೆ ಹೋಗ್ತಾರೆ. ಏನೂ ಮಾಡಿಲ್ಲ, ಏನು ಮಾಡೋದಕ್ಕೆ ನಾವು ಬಿಡ್ಲೂ ಇಲ್ಲ. ಇನ್ನು ಬರುವವರು ಏನು ಮಾಡ್ತಾರೆ, ಎಂಥವ್ರು ಬರ್ತಾರೆ ಅನ್ನೋದನ್ನ ಅರ್ಜುನ ಹೊರಡೊಳಗೆ ಅವರಿಗೆ ಹಂಚುವವನಲ್ಲ ಯಾರು ಈ ಪಾರ್ಥ ಎಂಬುದಾಗಿ ನಾನು ಹೇಳಬೇಕಾದದ್ದಿಲ್ಲ. 3 ಲೋಕದ ಗಂಡು ಅರ್ಜುನ ಎಂಬುದಾಗಿ ಕೊಂಡಾಡುತ್ತಿರುವ ಎಲ್ಲರಿಗೂ ಗೊತ್ತಿದ್ದಂತಾಗಿ, ಆದರೆ ಇಂದು ನಮ್ಮ ಸೈನ್ಯವನ್ನ ನುಚ್ಚು ನೂರಾಗಿಸಿದಂತಹ ಈ ಸುಧರ್ಮನು ಯಾರಿಗೆ ಅಂಜುವವನಲ್ಲ. ಹಾಗಿದ್ರೆ ಅಂಜಬೇಕು ಯಾರಿಗೆ? ಯಾರಿಗೆ ಅಂಜದವನಾಗಿರುವಾಗ ನನಗೆ ಅಂಜಲಿಕ್ಕೆ ಬೇಕಲ್ಲ. ಅದಕ್ಕಾಗಿ ನಾನೇ ಹೋಗಿ ಸುಧರ್ಮನನ್ನ ತೊಡುತ್ತೇನೆ.
ಅರ್ಜುನ 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 ಎಂಬವನೇ ನೀನು ಬಹುವಿಧದ ಸೃಷ್ಟಿ ಬಹುವಿಧದ ಸೃಷ್ಟಿ ಬಹುವಿಧದ ಸೃಷ್ಟಿ ಅರ್ಜುನ 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 ಬಲುಗುಣ ಅರ್ಜುನ 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 ಎಂಬವನೇನು ನಿನ್ನ ಅಶ್ವವ ನಿನ್ನ ಅಶ್ವವ 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 ನಿನ್ನ ಅಶ್ವವ ಅಶ್ವವ
ಹರಿಯಬೇಕೆ ನನಗೆ ಸೂತನಾಗಿ ಹರಿ ಒಂದು ಅಲ್ಲಿ ಕುರುಕ್ಷೇತ್ರ ರಣರಂಗದಲ್ಲಿ ಸಹಕರಿಸಿದ್ದು ನಿಜ. ಅದಕ್ಕೆ ನಾನೇ ಕಾರಣ. ನಾನು ಅವನಲ್ಲಿ ಕೇಳಿಕೊಂಡ ಕಾರಣಕ್ಕಾಗಿ ಅವ ನನ್ನೊಡನೆ ಸೂತನಾಗಿ ಬಂದಿದ್ದು. ಆದರೆ ನಿನ್ನಂಥ ಅದು ಕುರುಕ್ಷೇತ್ರ ಎಲ್ಲಿ ಭೀಷ್ಮಾದಿಗಳು ಎದುರು ನಿಂತ ಆ ಕುರುಕ್ಷೇತ್ರ ರಣರಂಗವೆಲ್ಲಿ ಹುಲು ಹೂಪ ಸಣ್ಣ ಚಂಪಕಾವತಿಯ ಸಣ್ಣ ರಾಜನ ಸಿಕ್ಕ ಮಗ ನಿನ್ನೊಡನೆ ಯುದ್ಧಕ್ಕೆ ಮಾರಬೇಕೆ ಸುತ್ತಾರಾಮ ಬೇಡ. ಸತ್ವಾತಿಶಯದಿಂದ ವಿಖ್ಯಾತನಯೇ ಮದ್ರತವನೀತರದೊಳಗುವರೋ ಪಾತಾಳ ಪಾತಾಳ ಸುರನಿಳಯ ಭೂತಳದ ಪಟುಬಟರ ಉಡಾತದೊಟ್ಟೊಡೆ ನಿನ್ನೋ ಮೂರು ಲೋಕಗಳಲ್ಲಿ ಈ ಪಾರ್ಥನ ರಥವನ್ನು ಈ ರೀತಿಯಲ್ಲಿ ನೂಕುವ ಸಾಹಸವುಳ್ಳವರನ್ನು ನಾನು ಕಂಡುತ್ತಿಲ್ಲ. ಈ ರಥದಲ್ಲಿ ದಿವ್ಯಾಶ್ವವನ್ನು ಹೂಡಿದಂತಹ ಈ ರಥಗಳಿಗೆ ಅದೋ ಮಾರುತಿಯ ಧ್ವಜದಲ್ಲಿ ಮಾರುತಿ ಮೆರೆಯುತ್ತಿದ್ದಾರೆ. ಇವೆಲ್ಲಕ್ಕೆ ಇಲ್ಲಾದಂತಹ ಪರಾಕ್ರಮಿಯಾದಂತಹ ಮೂರು ಲೋಕದ ಗಂಡ ಅರ್ಜುನ ರಥದಲ್ಲಿ ಇರುವಾಗ ನನ್ನ ಅರ್ಥವನ್ನು ನೂಕುವ ಸಾಹಸವನ್ನು ತೋರಿದೆ ಅಲ್ಲ. ಕೂತುರೆ ಮಧುರೆ ಬಾಪುರೆ ಎಂಬುದನ್ನು ನಿನ್ನನ್ನು ಹೇಳ್ತಾ ಇದ್ದೇನೆ. ಆದರೆ ವೈರಿಗೂ ಕೂಡ ಅವರ ಶೌರ್ಯಕ್ಕೆ ಅವರ ಒಳ್ಳೆಯತನಕ್ಕೆ ಅವರಲ್ಲಿರುವಂತಹ ವಿಶೇಷತನಕ್ಕೆ ನಾವು ಎಂದು ಯಾವ ರೀತಿಯಲ್ಲಿ ಅಪಮಾನವನ್ನು ಮಾಡಬಾರ್ದಂತ ಆ ಕಾರಣಕ್ಕಾಗಿ ಹೇಳುತ್ತೇವೆ. ಏನು ಬೇಡ ನಿಮಗೆ ಈ ಪರಿಸ್ಥಿತಿ ಒಂದು ಮಾತು ಹೇಳ್ತೇನೆ. ನೀನು ಮಹಾಪರಾಕ್ರಮಿ ಹೌದು, ನಿನಗೆ ನಾನು ಶಾಬಾಸ್ ಎಂದು ಹೇಳಿದ್ದೇನೆ. ಆದ್ದರಿಂದ ಇನ್ನಾದರೂ ಸಹ ನನ್ನ ಬಾಣಕ್ಕೆ ಜೀವ ಕೊಡದೆ ನಿನ್ನ ಪ್ರಾಣ ಇಟ್ಟುಕೊಂಡು ನಿನ್ನ ತಾಣಕ್ಕೆ ಹೋಗು. ಎಲೆ ಧನಂಜಯ ಕೇಳು, ಎಲೆ ಧನಂಜಯ ಕೇಳು, ನಿನ್ನಲ್ಲಿ ಹಲವರಿದ್ದಡದೇನೋ, ನಿನ್ನಲ್ಲಿ ಹಲವರಿದ್ದಡದೇನೋ, ಕೃಷ್ಣನ ಲಲಿತ ಸಮರ ಮಧ್ಯದೊಳು ಕೃಷ್ಣನ ಲಲಿತ ಸಾರಥ್ಯಗಳಿಲ್ಲದೆ ಸಮರ ಸಮರ ಮಧ್ಯದೊಳು ಗೆಲುವುದೇ ನೀ ಮರುಳೆಲ ನೀ ಮರುಳೆಲ ನೀ ಮರುಳೆಲ 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 ಬರಿದಲ ಸಲಿರು ಬರಿದಲ ಸಲಿರು
ಸಾಮಾನ್ಯನಾದಂತಹ ಸಾರಥಿಯಿಂದ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ. ನೋಡಿದ್ದು ಕಡಿಮೆ ಆಯಿತೆ ಅಥವಾ ಇದೊಂದು ವಿಶೇಷವಾದಂತಹ ಘಟನೆ ಈ ಅರ್ಜುನನ ಜೀವನದಲ್ಲಿ ಆಗಬೇಕೇ ಆಗಿದೆ ಎಂಬುದಾಗಿ ಇದು ದೈವ ನಿಯಾಮಕವೇ ಏನೆಂಬುದನ್ನು ಅರಿಯದ ಪರಿಸ್ಥಿತಿಗೆ ನಾನು ಬಂದಿದ್ದೇನೆ. ನನ್ನ ಸಾರಥಿಯನ್ನೇ ಕೊಂದು ಆ ಸಂದರ್ಭದಲ್ಲಿ ಆದರೂ ನಾನು ಮಾರಮಣನನ್ನು ಹರಿಸಿಕೊಂಡೇನು ಎಂಬುದನ್ನು ನಿರೀಕ್ಷಿಸಿ ಈತ ನನ್ನ ಸಾರಥಿಯನ್ನೇ ಕೊಂದನು. ನಾನೇ ರಥವನ್ನ ನಡೆಸುವ ಪರಿಸ್ಥಿತಿಯಲ್ಲ ತಂದಿದ್ದಾನೆ. ಹಾಗಿದ್ರೆ ಈ ಪರಿಸ್ಥಿತಿಯಲ್ಲಿ ನನಗೆ ದಿಕ್ಕು ಯಾರು ಎಂಬುದಾಗಿ ಆಲೋಚಿಸಿದಾಗ ನಮಗೆ ಇಲ್ಲಿ ಯಾರಿದ್ದಾರೆ? ಆ ದೇವ ಕೃಷ್ಣನನ್ನ ದೇವ ಕೃಷ್ಣ ನೀನು ನಮ್ಮ ಭಾವನೆಂದು ನಂಬಿ ಜಗದಿ ದೇವ ಕೃಷ್ಣ ನೀನು ನಮ್ಮ ಭಾವನೆಂದು ನಂಬಿ ಜಗದಿ ಗೋವಿಂದಶ್ವವನ್ನು ಬಿಡಿದು ಜೀವಿಸಿದೆವನೇ ಗೋವಿಂದಶ್ವವನ್ನು ಬಿಡಿದು ಜೀವಿಸಿದೆನಯ್ಯ ವಿರೋಧಿಯೊಡನೆ ಕಾದ ಆವ ಪರಿಯೋಳು ಕಾದ ಆವ ಪರಿಯೋಳು ಈ ಪರಿಸ್ಥಿತಿಯಲ್ಲಿ ನಮ್ಮ ಭಾವನಾಗಿರ್ತಕ್ಕಂತಹ ಆ ಕೃಷ್ಣನನ್ನ ನೆನೆಯದೆ ಗತಿಯಲ್ಲಿ ಯಾವನು ಪ್ರಪಂಚಕ್ಕೆ ದೇವನಾಗಿದ್ದಾನೆ ಆ ಕೃಷ್ಣ ನಮಗೆ ಕಾವಲು ತಂಗಿ ಸುಭದ್ರಿಯನ್ನ ನನಗೆ ಇತ್ತು ಮದುವೆ ಮಾಡಿದಂತಹ ಆ ಕೃಷ್ಣ ಯಾವ ಸಂದರ್ಭದಲ್ಲಿಯೂ ನಮಗೆ ಮಾರ್ಗದರ್ಶಕನಾಗಿ ನಿಂತಹ ರಾಜಸೂಯಾಗದಲ್ಲಿ ಅಗ್ರ ಪೂಜೆಯನ್ನ ಹಾಕಿಕೊಂಡು ಶಿಶುಪಾಲಾದಿಗಳ ಇಂದು ಅಶ್ವಮೇಧ ಯಾಗವನ್ನು ಕೈಗೊಳ್ಳಬೇಕಾದರೆ ಆತನ ಮಾರ್ಗದರ್ಶನದಲ್ಲಿಯೇ ನಾವು ಹೊರಟಂತಹ ಆತನ ಮೇಲಿನ ನಮ್ಮ ಶ್ರದ್ಧೆ, ಆತನ ಮೇಲೆ ಇಟ್ಟ ಭರವಸೆ, ಆತನ ಕೃಪಾ ಕಟಾಕ್ಷ ಆದ್ದರಿಂದ ಒಂದೇ ನಂಬರ್ ಫೋನ್ ಮಾಡ್ತಾರೆ. ಬಂದ ತಕ್ಷಣದೊಡಲಿಗೆ ಬಂದ ತಕ್ಷಣದೊಡಲಿಗೆ
ನನಗೆ ಬಂದಿದೆ ಮಾರ. ನಿನಗೆ ಯಾಕೆ ಕಷ್ಟ? ನನಗೆ ಕಷ್ಟ. ಏನದು? ಮತವರಿಯದೆ ಭ್ರಮಿಸಿ ನುಡಿದ ನಿನ್ನ ಭಾಷೆ. ಓಹೋ, ಹಾ, ಹಿಂದಿನ ಕಥೆಯನ್ನು ನೆನಪಿನ ಮಾಡಿಕೊಳ್ಳುವುದು ಅವಕಾಶ ಕೊಟ್ಟಿದೆ. ಯಾವ ಕಥೆ ಅದು? ಯಾವ ಕಥೆ? ಜಯದ್ರಥನನ್ನು ಕೊಂದುವಾಗ ಅವಸ್ಥೆ ಗೊತ್ತುಂಟಲ್ವ ನಿಮಗೆ? ಮಹಾಭಾರತ ಯುದ್ಧ ಸಂದರ್ಭದಲ್ಲಿ ಆಗ ಒಂದು ಪ್ರತಿಜ್ಞೆ ಮಾಡಿ ಅವನು ಪ್ರತಿಜ್ಞೆ ಮಾಡಿದೆ. ಅವ ನಾ ಏನ್ ಮಾಡಿದೆ? ಮಗನ ಮರಣಕ್ಕೆ ಕಾರಣನಾದಂತ ಜಯದ್ರಥನನ್ನ ಒಂದು ದಿವಸದ ಸೂರ್ಯಾಸ್ತದ ಮಳೆ ಕೊಲ್ಲುತ್ತೇನೆ ಪ್ರತಿಜ್ಞೆಯನ್ನು ಮಾಡಿದೆ. ಮಾಡಿ ಆಗ ನಾನು ಏನ್ ಮಾಡಿದೆ? ಆ ಸೂರ್ಯನ ಚಕ್ರವನ್ನು ಹಿಡಿದು ವ್ಯವಸ್ಥೆಯನ್ನು ಮಾಡಬೇಕಾಯಿತು ಅಲ್ವಾ? ಆಗ ನಿನ್ನ ಪ್ರತಿಜ್ಞೆಯಲ್ಲಿ ಉಳಿದಿದೆ. ನಿನ್ನ ಮಾತು ಉಳಿದಂತ ಸಂದರ್ಭ ಉಳಿಲಿಕ್ಕೆ, ನನ್ನ ಮಾತು ಉಳಿಲಿಕ್ಕೆ ನಿನ್ನ ಮಾತು ಅಥವಾ ಸಹಾಯ ಬೇಕಾಗಿತ್ತಲ್ವಾ? ನೀ ಯಾವ ಸಂದರ್ಭದಲ್ಲಿ ಆಗ ಏನ್ ಮಾಡ್ಬೇಕು ಅದನ್ನು ಮಾಡಿದವನಿ. ಈಗ ಅದೇ ಸಂದರ್ಭ ಈಗ ಒದಗಿ ಬಂದಿದೆ ಮಾರಾಯ. ಆ ಸಂದರ್ಭಕ್ಕೂ ಈ ಸಂದರ್ಭಕ್ಕೂ ಇಲ್ಲಿ ಇವ ಒಂದು ಸಣ್ಣ ಸುಧನ್ವ ಆತನೂ ಭಕ್ತ, ನೀನೂ ಭಕ್ತ. ಹಾಗಾಗಿ ಆತನನ್ನು ಕಳೆದುಕೊಳ್ಳುವ ಹಾಗಿಲ್ಲ, ಮತ್ತೆ ಆತನನ್ನು ನೀನು ಕೊಲ್ಲುವ ಹಾಗಿಲ್ಲ, ಪರಿಸ್ಥಿತಿ ಇಲ್ಲ. ಹಾಗಾಗಿ ವೀರ ಈ ಸಮಯದಲ್ಲಿ ನನಗೊಂದು ಸಂಶಯ ಹುಟ್ಟಿಕೊಂಡಿದೆ. ಪುಣ್ಯಗಳನ್ನು ದಾರಿಯಲ್ಲ ಮನೆಯದು. ಪುಣ್ಯಗಳು ಬಹಳ ಸೇರಲ್ಪಟ್ಟಿರುತ್ತದೆ. ಪಾರ್ಥನ ಬಾಣದಲ್ಲಿ ಬಾಣವನ್ನು ಪ್ರಯೋಗಿಸಿದವನು ಪಾರ್ಥ, ಅದರಲ್ಲಿ ನಡುವೆ ಕತ್ತರಿಸಿದವನು ನಾನು. ಹಾಗಿದ್ರೆ ನೀನು ಕೊಟ್ಟ ಪುಣ್ಯ, ನಿನ್ನಿಂದ ಆಹ್ವಾನಿಸಲ್ಪಟ್ಟಂತಹ ಪುಣ್ಯ ರಾಶಿ ಸೂರ್ಯಗೊಂಡವ ನಾನು. ಸುಧನ್ವ, ಆ ಪುಣ್ಯ ಎಲ್ಲಿರಬೇಕೋ ಅಲ್ಲಿಯೇ ಇದೆ. ಧನ್ವ, ಖಡ್ಡವಿಲ್ಲದ ಪುಣ್ಯ ಸೂರ್ಯಗಂಡವ ಯಾರು ಎಂಬುದಾಗಿ ಬದಿಯಲ್ಲಿ ಪ್ರಶ್ನಿಸುತ್ತಿರುವೆ. ಪುಣ್ಯವನ್ನ ಧಾರೆಯನ್ನು ಇಟ್ಟಿದ್ದಾನೆ ಹರಿ ಎಂಬ ಕಾರಣಕ್ಕಾಗಿ ಅವ ಗಳಿಸಿದ ಸಂಚಯಿಸಿದ ಪುಣ್ಯ ಎಲ್ಲಿಯೋ ಹರಿದು ಸಾಧ್ಯವೇ? ಹಾಗಿದ್ರೆ ಈ ಪುಣ್ಯವನ್ನ ಧಾರೆ ಎತ್ತುಕೊಳ್ಳುವ ಉದ್ದೇಶ ಅಥವಾ ಅರ್ಥ ಅಂತರಾರ್ಥ ಏನು ಎಂಬುದಾಗಿ ನೀನು ಅರ್ಥೈಸಿಕೊಳ್ಳಬೇಕು. ಈ ಪುಣ್ಯದ ಶಕ್ತಿಯನ್ನ ಕೇಂದ್ರೀಕರಿಸಿ ಈ ಬಾಣಕ್ಕೆ ಹರಿ ಶಕ್ತಿಯನ್ನು ಕೊಟ್ಟಿದ್ದಾನೆ ಎಂಬುದಾಗಿ ತನ್ನೆಲ್ಲ ಪುಣ್ಯವನ್ನ ಧಾರೆ ಎಳೆದು ಕೊಟ್ಟಿರುವುದರಿಂದ ಹರಿಯಲ್ಲಿ ಶಕ್ತಿ ಕುಂದಿತು ಎಂಬುದಾಗಿ ನೀನು ಭಾವಿಸಿದರೆ ಅದು ನಿನ್ನ ಇನ್ನೊಂದು ಮೂರ್ಖತನವಾಗಿದೆ. ಆದ್ದರಿಂದ ಹೇಳುತ್ತಿದ್ದೆ, ಸಂಚರಿಸಿದ ಪುಣ್ಯ ಎಲ್ಲಿ ಇರಬೇಕೋ ಅಲ್ಲಿಯೇ ಇದೆ. ಆದರೆ ಆ ಪುಣ್ಯದ ಶಕ್ತಿ ಯಾಕೆ ಕೇಂದ್ರೀಕೃತವಾಗಿ ಬೇಕಾಯಿತು ಅದನ್ನ ನೀನು ಅರ್ಥೈಸಿಕೊಳ್ಬೇಕು. ನೀನೊಬ್ಬ ವ್ಯಾಖ್ಯಾನಿಸಿದ್ರು, ನಿನ್ನ ಕಣ್ಣು ನನಗೆ ಅರ್ಥ ಮಾಡಿಸಿದೆ. ಪುಣ್ಯ ಏನಾಯಿತು ಅನ್ನುವುದನ್ನು ನಾನು ಅರ್ಥೈಸಿಕೊಳ್ತೇನೆ. ಪುಣ್ಯ ಸೂರ್ಯಗೊಳ್ಳುವ ಪರಿ ಹೇಗೆ ಅಲ್ಲ, ಪುಣ್ಯಾತಿಶಯವಾದಂತಹ ಪುಣ್ಯ ಪಾಪಗಳಿಲ್ಲದೆ ಹೋದಂತಹ ಪುಣ್ಯ ಪಾಪ ರಹಿತವಾದ ಸ್ಥಿತಿಯನ್ನು ಬಯಸುವ ನಾನು ಪುಣ್ಯವನ್ನು ಬಯಸ್ತೇನೆ ಬಿಡ್ತೇನೆ ಅನ್ನೋದು ಆಮೇಲೆ ಅರ್ಥ ಆಗ್ತದೆ. ಈ ಮೂರನೇ ಬಾಣವನ್ನು ಕಲಿಯಲೇ ಹೋದ್ರೆ ಅಂಬಿತ ಈ ಅಂಬನ್ನು ನಾನು ಕಡೆಯಲೇ ಹೋದರೆ ನನ್ನ ತಾಯಿ ನನ್ನನ್ನು ಮಗ ಅಂತ ಕರೆದಾಳು, ನನ್ನ ತಂದೆ ನನ್ನನ್ನು ಮಗನೇ
ನನ್ನಲ್ಲಿ ಹೇಳಿದ ಶ್ರೇಷ್ಠ ವೈಷ್ಣವನಾದ ಕಾರಣಕ್ಕಾಗಿ ಆತನಿಗೆ ಮೋಕ್ಷವನ್ನ ದಯಪಾಲಿಸುವ ಉದ್ದೇಶದಿಂದ ಪುಣ್ಯದ ಧಾರೆಯನ್ನ ಕೊಟ್ಟು ರಾಮಾವತಾರದ ಪುಣ್ಯದ ಜೊತೆಗೆ ತ್ರಿಮೂರ್ತಿಗಳನ್ನೇ ಆಹ್ವಾನಿಸಿ ಬ್ರಹ್ಮಾಂಡದ ಆದಿ ತುದಿ ಮಧ್ಯದಲ್ಲಿ ನಿಲ್ಲಿಸಿ ಈ ಪುಣ್ಯಾತ್ಮಕ್ಕೆ ಒಂದು ರೀತಿಯ ಶ್ರೇಷ್ಠವಾದ ಮರಣವನ್ನ ತಂದುಕೊಟ್ಟೆ. ಅಷ್ಟೇ ಅಲ್ಲ, ಈ ಪುಣ್ಯ ಆತನನ್ನ ಎಲ್ಲಿಗೆ ಕರೆದೊಯ್ಯಬೇಕು ಅಲ್ಲಿಯೇ ಆತನ ರುಂಡವನ್ನ ಕಳುಹಿಸಿ ಎಂಬುದಾಗಿ ನೀನು ಆದೇಶಿಸಿದ ಪ್ರಕಾರ ಬಾಣದಿಂದ ಆತನ ರುಂಡವನ್ನ ಆ ಸ್ಥಾನಕ್ಕೆ ಕಳುಹಿಸಿಕೊಟ್ಟಿದ್ದೇನೆ. ಆದ್ದರಿಂದ ಇದು ಸುಧನ್ವ ಆತನ ವಧೆಯಲ್ಲ, ಇದು ಸುಧನ್ವ ಮೋಕ್ಷ. बोलो श्रीमद विद्याधिराज तीर्थ स्वामी महाराज की जय। संस्थान श्री गोकर्ण प्रत्याय